ಕರಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಶ್ರೀ ದುರ್ಗಾ ಪರಮೇಶ್ವರಿ ನಮಃ. ಅಮ್ಮ ಎಂಬ ಎರಡಕ್ಷರದ ಶಕ್ತಿಯ ಹೇಗೆಂದು ವಿವರಿಸಲಿ? ಉಸಿರು ಕೊಟ್ಟವಳ, ಹೆಸರು ಇಟ್ಟವಳ, ನಾ ಹೇಗೆ ವರ್ಣಿಸಲಿ? ಅಮ್ಮನಿರದೆ ಅವಳು ಕೊಟ್ಟ ಉಸಿರು ಇಲ್ಲ, ಅವಳು ಇಟ್ಟ ಹೆಸರೂ ಉಳಿಯುವುದಿಲ್ಲ. ಅಮ್ಮ, ಐ ಲವ್ ಯು ಅಮ್ಮ. ಪ್ಲೀಸ್ ನನ್ನನ್ನು ಕ್ಷಮಿಸಮ್ಮ. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿ. ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿಲ್ಲಿ. ಹಾರಾರಿರಾರೋ ಹಾಡು ಪ್ರೀತಿಗೆ ಮೊದಲ ಹಾಡು, ಅಮ್ಮ ಅನ್ನೋ ಮಾತು ಪ್ರೀತಿಗೆ ಮೊದಲ ತುತ್ತು. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿಲ್ಲಿ. ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಿಲ್ಲಿ. ಅಮ್ಮ, ಅಮ್ಮ, ಮೇಡಮ್, ಅರುಣ್ ಸರ್ ಕರೀತಿದ್ದಾರೆ.
ಅಮೃತ, ನನಗೆ ಇತ್ತೀಚೆಗೆ ಸರಿಯಾಗಿ ಕಿವಿ ಕೇಳಿಸ್ತಿಲ್ಲ ಅನ್ಸುತ್ತೆ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಹಾಂ, ಅತ್ತೆ ನಿನ್ನನ್ನು ಹುಡುಕ್ತಾ ಇದ್ರು, ಹೋಗಿ ಏನು ಅಂತ ಕೇಳು. ಅಮೃತ, ಮೇಡಮ್, ಅಜ್ಜಿ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಮ್ಮ ಪ್ಲೀಸ್ ನನ್ನ ಮಾತು ಕೇಳಿ ಅಮ್ಮ. ಅಮ್ಮ, ನೀವು ನನ್ನನ್ನು ಮಾತಾಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಕಂಪ್ನಿ ಕೆಲಸಗಳಿಗೆ ಸಜೆಷನ್ಸ್ ಕೊಡಿ ಅಮ್ಮ. ಆ ದೇಸಾಯಿ ಕಂಪ್ನಿಯವರು ಫೈಲ್ ನೋಡಿದ್ರಾ? ಅವ್ರಿಗೆ ಕೊಟ್ಟಿರೋ ಕೊಟೇಶನ್ ಸರಿ ಇದೆಯಾ? ಅಟ್ಲೀಸ್ಟ್ ಇದನ್ನಾದರೂ ಹೇಳಿ ಅಮ್ಮ. ಅಮ್ಮ, ಇದು ದೇಸಾಯಿ ಕಂಪ್ನಿಯವ್ರ ಫೈಲ್. ಅಮ್ಮ, ದೇಸಾಯಿ ಕಂಪ್ನಿಯವ್ರಿಗೆ ನಾವು ಕೊಟ್ಟಿರೋ ಕೊಟೇಶನ್ ಅಪ್ರೂವ್ ಆಗಲಿಲ್ಲ ಅಂದರೆ ಕಂಪ್ನಿ ತುಂಬ ಲಾಸ್ ಆಗುತ್ತೆ, ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ. ಆ್ಯಂಡ್ ಕಂಪ್ನಿ ಗುಡ್ವಿಲ್ ಕೂಡ ಕಡಿಮೆ ಆಗುತ್ತೆ. ಇಯರ್ ಎಂಡಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಲಾಭಕ್ಕಿಂತ ನಷ್ಟ ಜಾಸ್ತಿ ಇದ್ದರೆ ಆಮೇಲೆ ನಾನೇನು ಮಾಡೋದಕ್ಕಾಗಲ್ಲ. ಮತ್ತೆ ನನ್ನ ಕೇಳಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ಅಮೃತ, ಈ ಎಲ್ಲ ಫೈಲ್ಸ್ಗಳನ್ನೂ ತಗೊಂಡೋಗಿ ನಮ್ಮ ಕಂಪನಿ CEO ರೂಮಲ್ಲಿ ಇಟ್ಬಿಡು. ಇನ್ನು ಮುಂದೆ ಈ ಕೆಲಸಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳು. ಅಮೃತ, ನನ್ನ ಕಿವಿ ಸರಿ ಇಲ್ಲ, ಆದರೆ ನಿನ್ನ ಕಿವಿ ತಲೆ ಎಲ್ಲ ಸರಿ ಇದೆ ತಾನೆ? ನಾನು ಏನೇ ಒಂದು ನಿರ್ಧಾರ ತಗೊಂಡ್ರು ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ ಅಂತ ನಿಮಗೆ ಗೊತ್ತು ತಾನೆ? ಎಲ್ಲ ಗೊತ್ತಿದ್ದು ಮತ್ತೆ ಇಲ್ಲಿ ಯಾಕೆ ನಿಂತಿದೀಯಾ? ಫೈಲ್ ತಗೊಂಡು ಹೋಗು ಅಂತ ಹೇಳ್ದೆ ತಾನೆ? ಈ ಮನೆಯಲ್ಲಿ ನನ್ನ ಅಸಿಸ್ಟೆಂಟ್ಗೆ ಅರ್ಥ ಆಗೋ ವಿಷಯನೂ ಉಳಿದವ್ರಿಗೆ ಅರ್ಥ ಆಗಲ್ಲ. ಛೇ! ಏನು ಸರ್ ನೀವು ಅಮ್ಮನ ಹೃದಯ ತಟ್ಟೋ ಮಾತಾಡೋದು ಬಿಟ್ಟು ಈ ಆಫೀಸು ಟೆಂಡರ್ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ. ನೀವು ಹಿಂಗೆಲ್ಲ ಮಾತಾಡಿದ್ರೆ ಅವ್ರ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಸರ್. ನೀನು ಇಂಥ ವಿಷಯದಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ವಾ? ನೀನೇನಾದರೂ ಮಾಡ್ಕೊ, ನಾನು ನಮ್ಮಮ್ಮನ ಜೊತೆ ಮಾತು ಬಿಡೋದಕ್ಕೆ ನೀನೇ ಕಾರಣ ಅಲ್ವಾ? ಈಗ ನಮ್ಮಿಬ್ರು ಮತ್ತು ಒಂದು ಮಾಡಬೇಕಾಗಿರೋ ಜವಾಬ್ದಾರಿ ಕೂಡ ನಿಂದೆ ಅಂತ ಅನ್ನಿಸ್ತಾ ಇಲ್ವಾ? ಬಂದ್ಬಿಟ್ಲು ದೊಡ್ಡದಾಗಿ ಇವಳು ಬುದ್ಧಿವಂತಿಕೆ ಪ್ರದರ್ಶನ ಮಾಡೋದಕ್ಕೆ. ನೋಡು, ನಾನು ಏನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನೀನು ನನಗೆ ಗೈಡ್ ಮಾಡೋದಕ್ಕೆ ಬರಬೇಡ. ನಿನಗೆ ಮಾಡೋದಕ್ಕೆ ಬೇಜಾನ್ ಕೆಲಸ ಇದೆ ತಾನೆ, ಹೋಗಿ ಕೆಲಸ ನೋಡು. ಅಮ್ಮ, ನಾನೆಷ್ಟೇ ಬೆಳೆದರೂ ನೀನೆಷ್ಟೇ ಬೈದರೂ ನಿನ್ನ ಕಂದ ನಾನು. ನನ್ನ ಆತ್ಮ ನೀನು. ನಿನ್ನ ಆಶೀರ್ವಾದವೇ ನನ್ನ ಪ್ರೇರಕ ಶಕ್ತಿ. ನಿನ್ನ ಕೋಪವೇ ನನ್ನ ಅವನತಿ. ದಯವಿಟ್ಟು ಅಮ್ಮ ಮಾತಾಡಮ್ಮ, ನನ್ನ ನೀನು
ಕ್ಷಮಿಸಮ್ಮ. ತಾನಾನಿ ತಂದಾನೋ ತಂದಾನಿ ನಾನೇನು ತಾನಾನಿ ನಾನೋ ತಾನಾನಿ ತಂದಾನೋ ತಂದಾನಿ ನಾನನು ತಾನಾನಿ ನಾನೋ ಅಮ್ಮ ಪ್ಲೀಸ್ ಕ್ಷಮಿಸಮ್ಮ. ನಿನ್ನ ಮಾತುಗಳಿಲ್ಲದೆ ನಿನ್ನ ಮಾರ್ಗದರ್ಶನವಿಲ್ಲದೆ ಮರುಭೂಮಿಯಲ್ಲಿ ಬಾಯಾರಿ ಬಳಲಿದ ಪಯಣಿಗ ನಾನಾಗಿರುವೆ. ದಾರಿ ತೋರಮ್ಮ, ಕರುಣೆ ತೋರಮ್ಮ. ಮೇಡಮ್, ಅರುಣ್ ಸರ್ ಈ ಫೈಲ್ನ ನಿಮಗೆ ಕೊಡೋದಕ್ಕೆ ಹೇಳಿದ್ರು. ಮೇಡಮ್ ಈಗಲೇ ನೋಡೋದಕ್ಕೆ ಹೇಳಿದ್ದಾರೆ. ಸ್ವಲ್ಪ ಚಿನ್ನಿ ಮಾಡು. ಬೇಡ ಅಮ್ಮ. ನಿನ್ಗೋಸ್ಕರ ಘಮ ಘಮ ತುಪ್ಪ ಹಾಕಿ ಕಲ್ಸ್ಕೊಂಡ್ ತಂದಿದ್ದೀನಿ ಚಿನ್ನಮ್ಮ. ಊಟ ಮಾಡು, ಸ್ವಲ್ಪ ಊಟ ಮಾಡಿಲ್ಲ ಚಂದ ಮಾಮ ಕೋಪ ಮಾಡ್ಕೊಂತಾನೆ. ಅವನೇನೋ ದೂರದಲ್ಲಿದ್ದಾನೆ, ಕೋಪ ಮಾಡ್ಕೊಳ್ಳಿ ಬಿಡು. ನಂಗೆ ವಿಡಿಯೋ ಗೇಮ್ ಕೊಟ್ರೇನೆ ನಾನು ಊಟ ತಿನ್ನೋದು. ಇವಾಗ ನೀನು ಊಟ ಮಾಡ್ಲಿಲ್ಲ ಅಂದ್ರೆ ಹೊಟ್ಟೆ ಗುಡ ಗುಡ ಆಗಿ ಚಂದಮ್ಮನವ್ರಿಗೂ ಕೇಳಿಸಿ ಬಂದು ನಿನ್ನ ಎತ್ಕೊಂಡು ಹೋಗ್ತಾನೆ. ಅವಾಗ ಏನ್ ಮಾಡ್ತೀಯಾ? ಬೇಡ, ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಹೌದಲ್ವಾ? ಮತ್ತೆ ಮಾಡು. ತಾಯಿ ಅಂದರೆ ಹೃದಯದ ಬಡಿತ, ಕರುಳಿನ ಮಿಡಿತ ಅಂತೆಲ್ಲ ಹೇಳ್ತಾರೆ. ಮಗು ಹಸ್ಕೊಂಡಿರೋದು ಯಾವ ತಾಯಿಗೂ ಸಹಿಸೋಕ್ಕಾಗಲ್ಲ. ಬಹುಶಃ ಈ ಹಸಿವು ಅನ್ನೋದು ನಮ್ಮ ಮೇಡಮ್ನ ಮತ್ತು ಅರುಣ್ ಸರ್ನ ಒಂದ್ ಮಾಡ್ಬೋದು ಅನ್ಸತ್ತೆ. ಕರುಳಿನ ಕರೆಗೆ ಕರಗದೆ ಇರೋರು ಯಾರು ತಾನೇ ಇದ್ದಾರೆ? ಇದೊಂದು ಪ್ರಯತ್ನ ಮಾಡಿ ನೋಡ್ಬಿಡ್ತೀನಿ.
ಯಾರು ಹೇಳಿದ್ರು ಊಟ ತೊಗೊಂಡು ಬರೋದಕ್ಕೆ? ನನಗೆ ಊಟ ಬೇಡ, ತೊಗೊಂಡೋಗು. ನನಗೆ ಹಸಿವಿದ್ರೆ ನಾನೇ ಕೆಳಗಡೆ ಬಂದು ಊಟ ಮಾಡ್ತಾ ಇದ್ದೆ. ನಾನು ಹೇಳಿದ್ನ ನಿನಗೆ ಊಟ ತೊಗೊಂಡು ಬರೋದಕ್ಕೆ? ನಾನು ಹೇಳ್ದೆ ಇರೋ ಕೆಲಸ ಯಾಕೆ ಮಾಡ್ತೀಯ ನೀನು? ಹೋಗು, ಹೋಗಿ ನಿಮ್ಮ ಮೇಡಮ್ಗೆ ಏನು ಕೆಲಸ ಬೇಕು ಅಂತ ನೋಡು. ನೀನು ಅವ್ರ ಅಸಿಸ್ಟೆಂಟ್ ತಾನೆ, ಅವ್ರಿಗೇನು ಬೇಕೋ ಆ ಕೆಲಸ ನೋಡಿ ಹೋಗು. ನನ್ನ ಮೇಲಿರೋ ಪ್ರೀತಿಗಿನ್ನೂ ನಿನ್ನ ಮೇಲಿರೋ ಅಕ್ರೆನೇ ಜಾಸ್ತಿ ಆ ನಿಮ್ಮ ಮೇಡಮ್ಗೆ. ಒಬ್ಳು ಕೆಲಸದವಳಿಗೋಸ್ಕರ ನನ್ನ ಮಗನ್ನೇ ಬಿಟ್ಕೊಡೋ ಆ ನಿಮ್ಮ ಮೇಡಮ್ಗೆ ಹೋಗಿ ಏನು ಕೆಲಸ ಬೇಕು ಅಂತ ಕೇಳಿ, ಇಲ್ಲ ನೀನೇ ಊಟ ಮಾಡಿಸ್ಬಿಡು. ಇಲ್ಲಿ ನೀನೇ ಹೆಚ್ಚಲ್ವಾ? ಸರ್, ನೀವು ನನಗೆ ಎಷ್ಟು ಬೇಕಾದರೂ ಬೈರಿ ಸರ್, ನಾನು ಬಯಸ್ಕೊಳಕ್ಕೆ ರೆಡಿ. ಆದರೆ ನಿಮ್ಮ ತಾಯಿ ಬಗ್ಗೆ ಬೇಜಾರು ಮಾಡ್ಕೋಬೇಡಿ ಸರ್. ಅವ್ರಿಗೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇರೋದಕ್ಕೇನೆ ಅಷ್ಟು ಸಲಹೆಯಿಂದ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು. ಪ್ರೀತಿನೇ ಇಲ್ಲ ಅಂದರೆ ಕೋಪ ಮನಸ್ತಾಪ ಇರಲ್ಲ ಸರ್. ಅದೆಲ್ಲ ಹೇಳೋದಕ್ಕೆ ಕೇಳೋದಕ್ಕೆ ಚಂದ ಅಷ್ಟೆ. ಸರ್, ನೀವು ಟಿ ವಿಲಿ ನೋಡಿದ್ರೆ ಸರ್, ಒಂದು ಜಿಂಕೆ ತನ್ನ ಮರಿ ಜಿಂಕೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಿರುವಾಗ ಅದನ್ನು ಕಾಪಾಡೋದಕ್ಕೆ ಅಂತ ನೀರಿನ ಪ್ರವಾಹಕ್ಕೆ ಎದುರಾಗಾರಿ ಅದನ್ನು ಬಾಯಲ್ಲಿ ಕಚ್ಕೊಂಡು ದಡಕ್ಕೆ ಸೇರಿಸ್ತು. ಒಂದು ಪ್ರಾಣಿಗೆ ಅದ್ರ ಮರಿ ಬಗ್ಗೆ ಇಷ್ಟು ಮಮಕಾರ ಇರುವಾಗ ಇನ್ನು ಮನುಷ್ಯರಿಗೆ ತಮ್ಮ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ ಅಲ್ವಾ ಸರ್? ಇನ್ನು ಜಯಲಕ್ಷ್ಮಿ ಮೇಡಮ್ ಅಂತವರು ಜೀವನದಲ್ಲಿ ಎಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿರ್ತಾರೆ. ಇನ್ನು ಅವ್ರ ಮಕ್ಕಳನ್ನ ಎಷ್ಟು ಪ್ರೀತಿಸ್ಬಹುದು ಅಲ್ವಾ ಸರ್? ಕೋಪ ಮಾಡ್ಕೊಳ್ಳೋದು ಎಷ್ಟೊತ್ತು ಸರ್, ತಕ್ಷಣಕ್ಕೆ ತಲೆಗೆ ಏರ್ಬಿಡುತ್ತೆ. ಆದರೆ ಆ ಕೋಪದ ಪರಿಣಾಮ ಚಿಕ್ಕದಾಗಿರಲ್ಲ ಅಲ್ವಾ ಸರ್? ನಾವು ನಮ್ಮನ್ನು ಎಷ್ಟು ಸಮಾಧಾನವಾಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು. ನಮಗಿಂತ ವಯಸ್ಸಲ್ಲಿ ದೊಡ್ಡವರು ಕೋಪ ಮಾಡ್ಕೊಂಡ್ರು ಅಂತಲೇ ಇಟ್ಕೊಳ್ಳಿ. ಅವ್ರು ಕೋಪ ಮಾಡ್ಕೊಂಡ್ರು ಅಂತ ನಾವು ಕೋಪ ಮಾಡ್ಕೊಂಡ್ವಿ ಅಂತ ಅವರು. ಹೀಗೆ ಆಟ ಸಾಧಿಸ್ತಾನೆ ಹೋದರೆ ಅಕ್ಕರೆ ಆಸ್ತೆ ಆದರ್ಶನ ಕಳ್ಕೊಳ್ಳೋದು ನಾವೇ ಅಲ್ವಾ ಸರ್? ಚಿಕ್ಕವರಾದ ನಾವು ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸರ್? ಮಾತಿಗೂ ನನಗೆ ಉಪದೇಶ ಕೊಡೋದಕ್ಕೆ ಬರಬೇಡ ಅಮೃತ. ದೊಡ್ಡವರು ಅಂದ ಮಾತ್ರಕ್ಕೆ ಅವ್ರು ಹೇಳಿದ್ದನ್ನೆಲ್ಲ ಸರಿ ಅಂತ ಒಪ್ಕೊಳ್ಳೋದಕ್ಕಾಗಲ್ಲ. ಆ್ಯಂಡ್ ದೊಡ್ಡವರೆಲ್ಲರೂ ಜಾಣ್ರೆ ಆಗಿರಲ್ಲ. ಸರ್, ನೀವು ನನ್ನ ಜೊತೆ ವಾದ ಮಾಡಬೇಕು ಅಂತಲೇ ವಾದ ಮಾಡ್ತಾ ಇರೋ ಆಗಿದೆ. ಪರವಾಗಿಲ್ಲ ಸರ್, ಆದರೆ ನೀವು ಊಟ ಬಿಟ್ಟಿರಬೇಡಿ. ನಿಮ್ಮ ಆರೋಗ್ಯ ಇವಾಗ ತಾನೇ ಸುಧಾರಿಸ್ತಾ ಇದೆ. ನೀವು ಔಷಧಿ ತಗೊಳ್ಳೋದು ಇನ್ನೂ ಇದೆ ಸರ್. ಒಂದು ಮಾತ್ರೆ ಊಟ ಆದಮೇಲೆ, ಇನ್ನೊಂದು ಊಟಕ್ಕಿಂತ ಮುಂಚೆ ಔಷಧಿ ತಗೊಳ್ಳೋದನ್ನ ಮರಿಬೇಡಿ ಸರ್. ಒಂದು ಕಾಸ್ ಆಫ್ ಟ್ಯಾಬ್ಲೆಟಲ್ಲಿ ಒಂದು ಮಾತ್ರೆ ಮಿಸ್ ಆದರೂ ಒಂದು ಕೋರ್ಸ್ ಫುಲ್ ಮಾತ್ರೆ ವೇಸ್ಟ್ ಆಗುತ್ತೆ ಸರ್. ನೀವಿಗೆ ಅನಗತ್ಯವಾಗಿ ಸಿಟ್ಟು ಮಾಡಿಕೊಂಡು ಅಗತ್ಯವಾಗಿ ತಗೊಳ್ಬೇಕಾಗಿರೋ ಔಷಧಿ ಬಿಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡಿ ಸರ್. ಮೇಡಮ್ ನಿಮ್ಮ ಜೊತೆ ಮಾತಾಡ್ತಿದ್ರೆ ಈಗ ನೀವು ಊಟ ತಿಂಡಿ ಔಷಧಿ ಎಲ್ಲ ಬಿಟ್ಟು ಇರೋವಾಗ ನೋಡ್ಕೋತಿದ್ರ ಸರ್? ಒಂದು ಸಲ ಯೋಚನೆ ಮಾಡಿ ಸರ್. ತಾಯಿ ಅಂದ್ರೇ ಹಾಗೆ ಅಲ್ವಾ ಸರ್? ಮಕ್ಕಳು ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಕೋಪದಲ್ಲಿ ಅವರು ಎರಡು ಮಾತಾಡಿದ್ರು, ನೀವು ಮಾತಾಡಿದ್ರಿ. ಇನ್ನೂ ಅದನ್ನೇ ಎಷ್ಟು ದಿನ ಅಂತ ಮುಂದುವರಿಸ್ತೀರಾ ಸರ್? ಒಂದ್ಸಲ ನೀವೇ ಕೂತು ಯೋಚನೆ ಮಾಡಿ ಸರ್.